ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11 ಹಾಗೂ 12ನೇ ಕಂತಿನ ಹಣದ ಜಮೆ ಬಗ್ಗೆ ಇಲ್ಲಿ ಪ್ರಮುಖ ಮಾಹಿತಿಗಳು ಆದರೆ ಬಂದಿದ್ದಾವೆ. ಏನಂತಂದ್ರೆ ಇಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಇನ್ನೂ ಕೆಲವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಹಾಗಾದರೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ತಿಳಿಸಿಕೊಡ್ತಾನೆ. ಆದರೆ ಕೆಲವರಿಗೆ 2,000 ರೂಪಾಯಿ ಹಣ ಮಾತ್ರನೇ ಬಂದಿದೆ, ಇನ್ನೂ ಕೆಲವರಿಗೆ ಅದು ಕೂಡ ಬಂದಿಲ್ಲ. ಕೆಲವೊಬ್ಬರಿಗೆ 4,000 ರೂಪಾಯಿ ಹಣ ಬಂದಿದೆ. ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾನೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ದುಡ್ಡಿಲ್ಲ ಅಂತ ಅನೇಕ ರೀತಿಯ ಈ ವಿರೋಧ ಪಕ್ಷಗಳ ನಾಯಕರು ಒಂದು ಟೀಕೆಯನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇದಷ್ಟೇ ಅಲ್ಲದೆ SC ST ಮತ್ತು TSPಯ ಒಂದು ದುಡ್ಡನ್ನು ಇವರು ಈ ಯೋಜನೆಗಳಿಗಾಗಿ ಬಳಸ್ಕೊಂಡಿದ್ದಾರೆ ಅಂತಲೂ ಕೂಡ ಟೀಕೆ ಮಾಡ್ತಾಯಿದ್ರು. ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಈ SC STಯರ ಹಣದ ದುಡ್ಡನ್ನು ಈ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. ಏನು ಇದ್ರ ಬಗ್ಗೆ ಮಾಹಿತಿ? ಸೊ ಇದ್ರ ಬಗ್ಗೆ ತುಂಬಾ ಪ್ರಮುಖವಾದಂತಹ ಅಪ್ಡೇಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾನೆ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅದು ಏನಂತಲೂ ಕೂಡ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಂತಂದರೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ, ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸ್ನೇಹಿತರೆ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಆದರೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸೊ ಕೇವಲ 14ರಿಂದ 15% ವೀಕ್ಷಕರು ಮಾತ್ರ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕಾನ್ ಬರುತ್ತೆ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ, ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿ ನಮಗೊಂದು ಲೈಕ್ ಮಾಡಿ. ನೋಡಿ, ಇಲ್ಲಿ SC ಮಹಾದೇವಪ್ಪ ಇವರು ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇವರು ಸಮಾಜ ಕಲ್ಯಾಣದ ಸಚಿವರಾಗಿರ್ತಾರೆ. ನೋಡಿ, ಈ SC ST ದುಡ್ಡು ಮತ್ತು TSP ದುಡ್ಡನ್ನು ಇವರು ಬಳಸ್ಕೊಳ್ತಾ ಇದ್ರು. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಇದಕ್ಕೆ ಒಂದು ಈ ಅನೇಕ ರೀತಿಯ ದುಡ್ಡನ್ನು, ಬೇರೆ ಬೇರೆ ದುಡ್ಡನ್ನು ಎಲ್ಲವನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ತಾ ಇದೆ ಗ್ಯಾರಂಟಿಗಳಿಗೋಸ್ಕರ ಅಂತ ಅಲ್ಲಿ SC ST ಅನ್ನೋದು ಒಂದು ಮಾತನ್ನು ತಗೊಂಡು ಅವರು ಮಾತನಾಡಿದರು. ಇದಕ್ಕೆ ಇಲ್ಲಿ SC ಮಹಾದೇವಪ್ಪ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಇಲ್ಲಿ ರಾಜ್ಯ ಸರ್ಕಾರದ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಅಥವಾ ಇಲ್ವೋ ಎಂಬುದನ್ನು ತುಂಬ ನಿಮ್ಗೆ ಒಂದು ಪ್ರಮುಖ ಮಾಹಿತಿಯನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಬನ್ನಿ. ಇದಷ್ಟೇ ಅಲ್ಲದೆ ನಮ್ಮ ಮೇನ್ ಅಪ್ಡೇಟ್ ಬಂದುಬಿಟ್ಟು ಇಲ್ಲಿ ಇಂಥವರೆಗೆ ಒಂದು ಮೊದಲನೆಯ ಹಂತದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತಾ ಇರುವಂಥದ್ದು. ಹೌದು ಸ್ನೇಹಿತರೆ, ಮೊದಲನೆಯ ಹಂತದಲ್ಲಿ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಯಾವ ಒಂದು ಮಹಿಳೆಯರಿಗೆ ಇದು ಜಮೆ ಆಗಲಿದೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸಹಾಯ ಆಗಲಿದೆ. ಅದೊಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ. ಯಾಕಂತಂದರೆ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆದ ಕಾರಣ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದ ಒಂದು ಸಮಾಜ ಇಲಾಖೆಯ ಸಚಿವರಾಗಿರುವಂತಹ ಡಾಕ್ಟರ್ SC ಮಹಾದೇವಪ್ಪ ಅವರು ಇಲ್ಲಿ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಿಟ್ಟ SC ಮತ್ತು STಯ ಯೋಜನೆಯ ಹಣವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡರೂ ಅದೇ ಸಮುದಾಯದವರ ಫಲಾನುಭವಿಗಳಿಗೆ ಸಿಗುವುದರಿಂದ ಇದರಲ್ಲಿ ದುರುಪಯೋಗ ಆಗಿಲ್ಲ ಅನ್ನುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ಇಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ SC ಮಹಾದೇವಪ್ಪನವರು ನೀಡಿರುವಂಥದ್ದು. ಸ್ನೇಹಿತರೆ, ನೋಡಿ, ಇವಾಗ ನಿಮಗೆ ಒಂದು ಕನ್ಫರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ನಾನು ಡಿಸ್ಪ್ಲೇ ಮೇಲೆ ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಡಿಸ್ಪ್ಲೇಯಲ್ಲಿ ಒಂದು ಬ್ಯಾನರ್ ನಿಮಗೆ ಇವಾಗ ಕಾಣ್ತಾ ಇದೆ. ನೀವು ಇದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಿಟ್ಟ SC ಮತ್ತು STಯ ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡರೂ ಅದೇ ಸಮುದಾಯದವರ ಫಲಾನುಭವಿಗಳಿಗೆ ಸಿಗುವುದರಿಂದ ಇದರಲ್ಲಿ ದುರುಪಯೋಗ ಏನೂ ಆಗಿಲ್ಲ ಅಂತ ಸ್ಪಷ್ಟನೆಯನ್ನು ಇವಾಗ SC ಮಹಾದೇವಪ್ಪ ಅವರು ನೀಡಿರುವಂಥದ್ದು. ಸ್ನೇಹಿತರೆ, ಒಟ್ಟಾರೆಯಾಗಿ ಇಲ್ಲಿ ರಾಜ್ಯ ಸರ್ಕಾರ SC ST ಹಾಗೂ TSP ಯೋಜನೆಯ ಮುಖಾಂತರ ಬಳಸಲಾಗುತ್ತಿರುವಂತಹ ಹಣವನ್ನು ಅದೇ ಮಹಿಳೆಯರಿಗೆ ನೀಡಿರುವುದರಿಂದ ಯಾವುದೇ ರೀತಿ ಒಂದು ದುರುಪಯೋಗ ಆಗಿಲ್ಲ ಅನ್ನುವಂತಹ ಮಾಹಿತಿ ನೀವು ಇದನ್ನ ತಿಳ್ಕೊಂಡಿದ್ದೀರಾ ಅಂತಂದರೆ ನೀವು ಅನ್ಕೋಬಹುದು ಇದರಲ್ಲಿ ಅಂಥ ಒಂದು ವಿಶೇಷತೆ ಏನಿದೆ ಅಂತ. ಸ್ನೇಹಿತರೆ, ಮೊದಲನೆಯ ಹಂತದಲ್ಲಿ ಇವರು ಸಾಕಷ್ಟು ಜನ ಮಹಿಳೆಯರಿಗೆ ಒಂದು ದುರುಪಯೋಗನ ಮಾಡಿದ್ದಾರೆ ಅಂತಲೇ ನಾನು ನಿಮಗೆ ಹೇಳ್ತೇನೆ. ಯಾಕಂತಂದರೆ ಇಲ್ಲಿ ಇವರು ಕೇವಲ SC ST ಮಹಿಳೆಯರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿದ್ದಾರೆ. ಅಂತಂದರೆ ಈ ದುಡ್ಡಿನಲ್ಲಿ ಏನೂ ಒಂದು ದುರುಪಯೋಗ ಮಾಡಿಲ್ಲ. ಯಾಕಂತಂದರೆ ಅವರ ದುಡ್ಡನ್ನು ಅವರಿಗೆ ಹಾಕಿದ್ದಾರೆ. ಓಕೆ, ಇದರಲ್ಲಿ ನಾನು ಏನು ಅಬ್ಜೆಕ್ಷನ್ ಮಾಡೋದಿಲ್ಲ. ಬಟ್ ಇಲ್ಲಿ ಏನು ಇವರು ಒಂದು ದುರುಪಯೋಗ ಮಾಡಿದ್ದಾರೆ ಅಂತಂದರೆ SC ST ಮಹಿಳೆಯರಿಗೆ ಮಾತ್ರನೇ ಯಾಕೆ ಗೃಹಲಕ್ಷ್ಮಿ ಹಣವನ್ನು ಹಾಕಿದ್ರು? ಎಲ್ಲರಿಗೂ ಕೂಡ ಹಾಕಬೇಕಾಗಿತ್ತು ತಾನೆ, ಎಲ್ಲರೂ ಕೂಡ ಇವರಿಗೆ ಓಟ್ ಹಾಕಿದ್ರು ತಾನೆ. ಸೊ ಇದನ್ನು ನಾನು ನಿಮ್ಗೆ ವಾದ ಮಾಡಬಲ್ಲೆ. ಯಾಕಂತಂದರೆ ನಮ್ಮ ರಾಜ್ಯ ಸರ್ಕಾರದ ಬಳಿ ಇವಾಗ ಸದ್ಯ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ದುಡ್ಡಿಲ್ಲ ಅಂತ ಹೇಳಿದರು. ಓಕೆ, ಒಪ್ಕೊಳ್ಳೋಣ. ಆದರೆ ಇಲ್ಲಿ 2 ರಿಂದ 3 ತಿಂಗಳು ಆಗ್ತಾ ಬಂತು, ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಸೊ ಇವಾಗ ಬರುತ್ತೆ ವೀಕ್ಷಕರೇ. ಸೊ ವೇಟ್ ಮಾಡಿ. ಇಲ್ಲಿ ನೀವು ಜನ ಇದಕ್ಕೋಸ್ಕರ ಹೋಪೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯ ಅನ್ನೋದು ಒಂದು ಬ್ಯಾನ್ ಆಗಿದೆ, ಇದೆಲ್ಲ ಇಲ್ಲ, ಇದೆಲ್ಲ ಸುಳ್ಳು, ಇದು ಎಲ್ಲ ಫೇಕು ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾನೆ ಇದ್ದೀರಾ. ಸ್ನೇಹಿತರೆ, ನೋಡಿ, ಇದು ಯಾವುದೇ ರೀತಿ ಒಂದು ಬ್ಯಾನ್ ಆಗಿಲ್ಲ, ಇದೊಂದು ಕ್ಯಾನ್ಸಲ್ ಆಗಿಲ್ಲ, ಇದೆಲ್ಲ ಸುಳ್ಳಲ್ಲ. ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು 100% ಕ್ರೆಡಿಟ್ ಆಗುತ್ತೆ. ಯಾಕಂತಂದರೆ ಇವಾಗಲೇ ನಮ್ಮ CM ಸಿದ್ದರಾಮಯ್ಯನವರು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ಮಾಹಿತಿಯನ್ನು ಕೊಟ್ಟಿದ್ದರು. ಏನಂತಂದರೆ ನೋಡಿ, ನಾವು ಮಹಿಳೆಯರ ಖಾತೆಗಳಿಗೆ ಎಲ್ಲರ ಖಾತೆಗಳಿಗೂ ಕೂಡ ಯಾವ ರೀತಿ 2,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ವಲ್ಲ ಅದೇ ರೀತಿ ಇನ್ಮೇಲೂ ಕೂಡ ಮುಂದುವರಿಸಲಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದ್ ಮಾಡೋದಿಲ್ಲ ಅಂತ ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರು
ಹೇಳಿದ್ರು. ಸೊ ಇದೊಂದು ಗುಡ್ ನ್ಯೂಸ್ ಕೂಡ ಆಗಿರುತ್ತೆ. ಸೊ ಇಲ್ಲಿ ಹೇಳಿದ್ರು, ಬಟ್ ಆದರೆ ಇನ್ನೂ ಕೂಡ ಹಣ ಹಾಕಿಲ್ಲ ಅಂತ ಸಾಕಷ್ಟು ಮಂದಿ ವಾದ ಆಗಿತ್ತು. ಆದರೆ ಸ್ನೇಹಿತರೆ, ಇವರು ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ನೀವು ವೇಟ್ ಮಾಡಬೇಕು ಅಷ್ಟೇ, ನಿಮ್ಮ ಖಾತೆಗಳಿಗೂ ಕೂಡ ಇದು ಬರುತ್ತೆ. ಆದರೆ ಮೊದಲನೇ ಹಂತದಲ್ಲಿ ಇದು ಬಂದುಬಿಟ್ಟು SE ಮತ್ತು ಹಾಗೂ ST ಮಹಿಳೆಯರಿಗೆ ಮಾತ್ರನೇ ಈ ಹಣ ವರ್ಗಾವಣೆ ಆಗ್ತಾ ಇರುವಂಥದ್ದು, ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಇನ್ ಕೇಸ್ ನಿಮಗೆ ಈ ಹಣ ಅನ್ನೋದು ಜಮೆ ಆಗಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೂ ಕೂಡ ಕಾಮೆಂಟ್ ಮಾಡಿ, ನಿಮ್ಮ ಡೌಟ್ಗಳಿಗೆ ನಾನು ಕ್ಲಿಯರ್ ಮಾಡ್ತಾನೆ. ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ